ವೀಕ್ಷಕರೇ, ನಾವು ಇವತ್ತು ಮಾತನಾಡೋದಕ್ಕೆ ಹೊರಟಿರುವಂತಹ ಪ್ರಕರಣ ಮುಂಬೈನ ಮೀರಾ ರೋಡ್ ಪ್ರದೇಶದಲ್ಲಿ ನಡೆದದ್ದು. ಈ ಸಂಪೂರ್ಣ ಪ್ರಕರಣ ಇಬ್ಬರ ಸುತ್ತುತ್ತೆ. ಅವರಲ್ಲಿ ಒಬ್ಬರ ಹೆಸರು ಸರಸ್ವತಿ ವಿದ್ಯಾ ಮತ್ತು ಇನ್ನೊಬ್ಬರ ಹೆಸರು ಮನೋಜ್ ಸಾನೆ. ಈ ಪ್ರಕರಣ ನಡೆದು ಸುಮಾರು 1.5 ವರ್ಷ ಸಾಗ್ತಾ ಬಂತು. ಇದು ದೇಶಾದ್ಯಂತ ತುಂಬಾ ಸೆನ್ಸೇಷನ್ ಕ್ರಿಯೇಟ್ ಮಾಡದಂತ ಪ್ರಕರಣ ಆಗಿತ್ತು. ಈ ಮನೋಜ್ಗೆ ವಯಸ್ಸಾಗಿತ್ತು. ಅವರ ವಯಸ್ಸು 56 ವರ್ಷ ಮತ್ತು ಸರಸ್ವತಿ ಸುಮಾರು 36ರಿಂದ 38 ವರ್ಷ ವಯಸ್ಸಿನವರಾಗಿದ್ರು. ಇಬ್ಬರ ನಡುವೆ ವಯಸ್ಸಿನ ಅಂತರ ಸಾಕಷ್ಟಿತ್ತು. ಅಂದ್ರೆ ಅವರ ನಡುವೆ ಸುಮಾರು 20 ವರ್ಷಗಳ ವಯಸ್ಸಿನ ಅಂತರ ಇತ್ತು. ಆದ್ರೂ ಇಬ್ರು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು. ಪರಸ್ಪರ ಪ್ರೀತಿ ಮಾಡ್ತಿದ್ದಂತ ಅವರ ಸಂಬಂಧ 8 ವರ್ಷಗಳಿಂದ ನಡೀತಾ ಇತ್ತು. ಅವರಿಬ್ಬರಿಗೂ ಪೋಷಕರು ಇರಲಿಲ್ಲ. ಆಕೆಯ ಪೋಷಕರು ಬಹಳ ಹಿಂದೆನೆ ನಿಧನರಾಗಿದ್ರು. ಹೀಗಾಗಿ ಆಕೆ ಒಂದು ಅನಾಥಾಶ್ರಮದಲ್ಲಿ ವಾಸ ಮಾಡ್ತಿದ್ಲು. ತನ್ನ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸಿದ ನಂತರ ಅವಳು ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ತನ್ನ ಕಾಲ್ ಮೇಲೆ ನಿಲ್ಲುವಂತ ಪ್ರಯತ್ನವನ್ನ ಮಾಡ್ತಾ ಇದ್ಲು. ಮತ್ತೊಂದು ಕಡೆ ಈ ಮನೋಜ್ ಪೋಷಕರು ಕೂಡ 2008ರಲ್ಲಿ ನಿಧನರಾಗಿದ್ರು. ಅವನಿಗೆ ಹತ್ರದವರು ಯಾರು ಕೂಡ ಇರಲಿಲ್ಲ. ಕೆಲವು ಸಂಬಂಧಿಕರು ಇದ್ದಾರಾದ್ರೂ ಮನೋಜ್ ಅವ್ರ ಜೊತೆ ಯಾವುದೇ ಸಂಬಂಧವನ್ನ ಹೊಂದಿರಲಿಲ್ಲ. ಮನೋಜ್ ಇದ್ದದ್ದು ಬೆಳೆದದ್ದು ಮಹಾರಾಷ್ಟ್ರದ ಅಹಮದ್ ನಗರದಲ್ಲಿ. 2008ರಲ್ಲಿ ಮುಂಬೈಗೆ ಬಂದಂತ ಮನೋಜ್ ಸಣ್ಣ ಪುಟ್ಟ ಕೆಲಸವನ್ನ ಮಾಡತೊಡಗಿದ್ರು. ರೇಷನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಸ್ವಲ್ಪ ದುಡ್ಡನ್ನ ಉಳಿಸಿ ಒಂದು ಫ್ಲಾಟ್ ಅನ್ನು ಕೂಡ ಖರೀದಿ ಮಾಡಿದ್ರು. ಕೆಲವೇ ವರ್ಷಗಳಲ್ಲಿ ಅವರು ಚೆನ್ನಾಗಿನೇ ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ ಶುರು ಮಾಡಿದ್ರು. ಈತನ ಅಂಗಡಿಗೆ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಜನ ಹೆಚ್ಚಾದ್ರು. ಈ ರೀತಿ ಅವನ ಅಂಗಡಿಗೆ ಒಂದಿನ ಬಂದವಳೆ ಈ ಸರಸ್ವತಿ. ಅಲ್ಲಿ ಮಾತುಕತೆ ನಡೆದ ನಂತರ ಈ ಸರಸ್ವತಿ ಕೂಡ ಈ ಮನೋಜ್ ಸಾನೆ ಚಿಕ್ಕಂದಿನಲ್ಲಿ ವಾಸ ಮಾಡ್ತಿದ್ದಂತ ಪ್ರದೇಶದವಳೆಂದನೇ ಗೊತ್ತಾಗುತ್ತೆ. ಇಬ್ಬರು ಕೂಡ ಬಹುಬೇಗ ಪರಿಚಿತರಾಗ್ತಾರೆ. ಈ ಮನೋಜ್ ತಾನು ಅನಾಥ ಅಂತ ಹೇಳಿದಾಗ ಈ ಸರಸ್ವತಿ ಕೂಡ ತಾನು ಕೂಡ ಅನಾಥೆ ಹಾಗೂ ಅನಾಥಾಶ್ರಮದಲ್ಲಿ ಇದ್ದು ಓದಿ ಬೆಳೆದಳು ಅಂತ ಹೇಳ್ತಾಳೆ. ಹೀಗಾಗಿ ಇಬ್ಬರ ನಡುವಿನ ಸಂಬಂಧ ಮತ್ತೊಂದು ಹಂತಕ್ಕೆ ಹೋಗುತ್ತೆ. ಅವರ ಸ್ನೇಹ ಅಲ್ಲಿಂದ ಶುರುವಾಯಿತು. ಈ ಮನೋಜ್ಗೆ ಬೋರಿವಲಿಯಲ್ಲಿ ಒಂದು ಫ್ಲಾಟ್ ಇತ್ತಲ್ಲ, ಅದನ್ನ ಬಾಡಿಗೆ ಕೊಡ್ತಾನೆ. ನಂತರ ಮೀರಾ ರೋಡ್ ನಲ್ಲಿ ಒಂದು ಮನೆಯನ್ನ ಬಾಡಿಗೆ ಪಡಿತಾನೆ. ಆಗ ಅದೇ ಮನೆಯಲ್ಲಿ ಇಬ್ರು ಕೂಡ ಒಟ್ಟಿಗೆ ವಾಸವಿರುವಂತ ನಿರ್ಧಾರವನ್ನ ಮಾಡ್ತಾರೆ. ಅಂದ್ಕೊಂಡಂತೆ ಹಲವು ವರ್ಷಗಳ ಕಾಲ ಇಬ್ರು ತುಂಬಾ ಚೆನ್ನಾಗಿನೇ ಅಲ್ಲಿ ಬದುಕ್ತಾರೆ. ಇಬ್ರು ಕೂಡ ದುಡಿತಾ ಇರ್ತಾರೆ. ಹಣಕ್ಕೇನೂ ಅಲ್ಲಿ ಕೊರತೆ ಇರಲಿಲ್ಲ. ಆದ್ರೆ ಆ ಖುಷಿ ತುಂಬಾ ದಿನ ಇರಲಿಲ್ಲ. ಇಬ್ಬರ ನಡುವೆ ಜಗಳಗಳು ಶುರುವಾದವು, ಘರ್ಷಣೆಗಳು ಪ್ರಾರಂಭ ಆದವು. ಅವರ ನಡುವೆ ಅನೇಕ ವಿಷಯಗಳ ಬಗ್ಗೆ ಭಿನ್ನಾಭಿಪ್ರಾಯಗಳು ಶುರುವಾಗಿದ್ವು. ಅವರ ವೈಯಕ್ತಿಕ ನಡೆಗಳು, ಜೀವನ ಶೈಲಿ, ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ಗಲಾಟೆಗಳು ಹೆಚ್ಚಾದವು. ಇದು ಎಷ್ಟರ ಮಟ್ಟಿಗೆ ಹೋಯಿತು ಅಂದ್ರೆ 2023ರ ಜೂನ್ 3ನೇ ತಾರೀಕರಂದು ಸರಸ್ವತಿ ವಿದ್ಯಾ ಪ್ರಾಣವನ್ನ ಕಳೆದುಕೊಳ್ಬೇಕಾಯಿತು. ಅವಳ ಸಾವಿಗೆ ಮನೋಜ್ ಕಾರಣಾಗಿದ್ದ. ಆದ್ರೆ ಅವರಿಬ್ಬರಿಗೆ ಈ ಜಗತ್ತಲ್ಲಿ ಯಾರು ಸಂಬಂಧಿಕರು ಇರಲಿಲ್ವಾದ್ರಿಂದ ಇವ್ರ ನಡುವೆ ಸಂಬಂಧ ಹೇಗಿತ್ತು, ಏನೆಲ್ಲ ನಡೀತಿತ್ತು ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಮನೋಜ್ ಏನ್ ಹೇಳ್ತಿದ್ನೋ ಅದನ್ನೇ ಕೇಳಬೇಕಿತ್ತು. ಅವನು ಆಕೆಯನ್ನ ಕೊಂದಿದ್ದೇನೋ ನಿಜ, ಆದ್ರೆ ಕೊಂದ ನಂತರ ಆತ ಮಾಡದಂತ ಕಿರಾತಕ ಕೆಲಸ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸುವಂತಿತ್ತು. ಸರಸ್ವತಿ ದೇಹವನ್ನ ಡಿಸ್ಪೋಸ್ ಮಾಡೋದಿಕ್ಕೆ ಮನೋಜ್ ಕಂಡುಕೊಂಡಂತ ಮಾರ್ಗ ನಿಜಕ್ಕೂ ತುಂಬಾ ಭೀಕರವಾಗಿತ್ತು. ಮೊದಲು ಅಂಗಡಿಯಿಂದ ಅವನು ಮರ ಕತ್ತರಿಸುವಂತ ಚಿಕ್ಕ ಆಟೋಮ್ಯಾಟಿಕ್ ಗರ್ಗಸವನ್ನ ತಂದಿದ್ದ. ಅದನ್ನ ಸರಸ್ವತಿಯ ದೇಹದ ಮೇಲೆ ಪ್ರಯೋಗ ಮಾಡಿ ಇಡೀ ದೇಹವನ್ನ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿದ್ದ. ಅದರಲ್ಲಿ ಕೆಲವು ತುಂಡುಗಳನ್ನ ಕುಕ್ಕರ್ಗೆ ಹಾಕಿ ಬೇಯಿಸಿದ್ದ. ಮತ್ತೆ ಕೆಲವನ್ನ ಮಿಕ್ಸರ್ ನಲ್ಲಿ ಹಾಕಿ ಲಿಕ್ವಿಡ್ ಮಾಡಿದ್ದ. ಆದ್ರೆ ಮನುಷ್ಯನ ದೇಹವನ್ನ ಅಷ್ಟು ಸುಲಭವಾಗಿ ಡಿಸ್ಪೋಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಂಬುದು ಅವನಿಗೆ ಗೊತ್ತಿರಲಿಲ್ಲ. ಬಕೆಟ್ಗಳಲ್ಲಿ ಆಸಿಡ್ ಅನ್ನ ತುಂಬಿಸಿ ಆಕೆ ದೇಹದ ಭಾಗಗಳನ್ನ ಅದರಲ್ಲಿ ಹಾಕ್ತಾನೆ. ಆದ್ರೆ ಅಂದುಕೊಂಡಷ್ಟು ಯಾವುದೂ ಸುಲಭ ಆಗಿರ್ಲಿಲ್ಲ. ತಾನು ಮಾಡ್ತಿರುವಂತ ಈ ಕೆಲಸಗಳಿಂದ ಆಕೆ ದೇಹ ಪೂರ್ತಿ ಕರಗಿ ಹೋಗ್ಬಿಡುತ್ತೆ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ ಅಂತ ಆತ ಅಂದ್ಕೊಂಡಿದ್ದ. ಆತ ಅಂದ್ಕೊಂಡಂತೆ ಕೆಲವು ದಿನ ಯಾರಿಗೂ ಏನು ಗೊತ್ತಾಗ್ಲಿಲ್ಲ. ಇಷ್ಟಕ್ಕೂ ಅವರಿಬ್ಬರಿಗೆ ಮತ್ಯಾರು ಸಂಬಂಧಿಕರೇ ಇಲ್ಲಿದ್ದರಿಂದ ಇದು ಯಾರಿಗೂ ಗೊತ್ತಾಗ್ಲಿಲ್ಲ. ಅವರು ವಾಸ ಮಾಡ್ತಿದ್ದಂತ ಅಪಾರ್ಟ್ಮೆಂಟ್ ನಲ್ಲೂ ಕೂಡ ಯಾರು ಅವರನ್ನ ಹಚ್ಕೊಂಡಿರ್ಲಿಲ್ಲ. ಪ್ರಕರಣ ಬೆಳಕಿಗೆ ಬಂದ ಮೇಲೆ ಅವ್ರ ಮನೆಯ ಅಕ್ಕಪಕ್ಕದವರನ್ನ ಸಂದರ್ಶನ ಮಾಡಿದಾಗ ಅವರು ಇಷ್ಟು ವರ್ಷ ಇಲ್ಲೇ ಇದ್ರು, ಒಮ್ಮೆಯೂ ತಮ್ಮ ಜೊತೆ ಯಾರು ಮಾತಾಡಿಲ್ಲ ಅಂತ ಹೇಳಿದ್ರು. 3-4 ವರ್ಷ ಕಳೆದ್ರೂ ಕೂಡ ಅವರು ನೆರೆಹೊರೆಯವರಿಗೆ ಒಂದೇ ಒಂದು ಸಲ ಕೂಡ ಹಾಯ್ ಹಲೋ ಅಂತಾನೂ ಕೂಡ ಹೇಳಿರ್ಲಿಲ್ಲ. ಅವರು ಯಾವತ್ತೂ ಹೊರಗಡೆ ಬಂದು ಬೇರೆಯವ್ರ ಜೊತೆ ಮಾತಾಡಿರ್ಲಿಲ್ಲ. ಅವ್ರ ಮನೆ ಬಾಗಿಲು ಯಾವಾಗ್ಲೂ ಮುಚ್ಚಿರ್ತಾ ಇತ್ತು. ಅವರು ಯಾವುದೇ ಹಬ್ಬವನ್ನ ಆಚರಿಸ್ತಾ ಇರ್ಲಿಲ್ಲ. ಹೀಗಾಗಿ ಸರಸ್ವತಿ ಈ ಜಗತ್ತನ್ನ ಬಿಟ್ಟು ಹೋಗಿದ್ದು ಯಾರಿಗೂ ಗೊತ್ತಾಗ್ಲಿಲ್ಲ. ಆ ಶವದ ತುಂಡುಗಳು ಮನೆಯಲ್ಲೇ ಕೊಳೆಯತೊಡಗಿದ್ವು. ದಿನ ಕಳೆದ ನಂತರ ನೆರೆಹೊರೆಯವರಿಗೆ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಈ ಹುಡುಗನಿಗೆ ಮೊದಲು ವಾಸನೆ ಮೂಗಿಗೆ ಬಡಿಯುತ್ತೆ. ಈ ವಾಸನೆ ಎಲ್ಲಿಂದ ಬರ್ತಾ ಇದೆ, ಯಾವುದಾದ್ರೂ ಪ್ರಾಣಿ ಸತ್ತಿದೆಯಾ ಅಂತ ಆ ಹುಡುಗ ಯೋಚಿಸಿದ್ದ. ಅಕ್ಕಪಕ್ಕದ ಜನರಿಗೆ ಇಲ್ಲಿ ಸತ್ತಿರಬಹುದು, ಅದರ ವಾಸನೆ ಇರಬಹುದು ಅಂತ ಅನ್ಕೊಂಡಿದ್ರು. ಆ ಮನೋಜ್ ಇನ್ನೂ ಅದೇ ಮನೆಯಲ್ಲಿ ವಾಸ ಮಾಡ್ತಿದ್ದ. ಅವನು ಆಗಾಗ ರೂಮ್ ಫ್ರೆಶ್ನರ್ಗಳನ್ನ ಬಳಸಿ ವಾಸನೆ ಬಾರದಿರೋ ಹಾಗೆ ಮಾಡ್ತಿದ್ದ. ಆದ್ರೆ ಅವನು ಕೆಲಸಕ್ಕೆ ಹೋಗುವಾಗ ಸ್ಪ್ರೇ ಮಾಡಿ ಹೋದ್ರು ಮಧ್ಯಾಹ್ನದ ಹೊತ್ತಿಗೆ ವಾಸನೆ ಮತ್ತಷ್ಟು ಅಸಹನೀಯವಾಗ್ತಾ ಇತ್ತು. ಸಂಜೆ ಬಂದು ಮತ್ತೆ ಸ್ಪ್ರೇ ಮಾಡ್ತಿದ್ದ. ಜೊತೆಗೆ ಚಿಕ್ಕ ಪುಟ್ಟ ದೇಹದ ತುಂಡುಗಳನ್ನ ಎಸ್ದು ಬರ್ತಿದ್ದ. ಪೊಲೀಸರಿಗೆ ಸಿಸಿಟಿವಿಯ ಫುಟೇಜ್ ಮೂಲಕ ಸಿಕ್ಕಂತ ಮಾಹಿತಿ ಪ್ರಕಾರ ಆತ ಈ ಸರಸ್ವತಿಯ ದೇಹದ ತುಂಡುಗಳನ್ನ ನಾಯಿಗಳಿಗೆ ತಿನ್ನಿಸ್ತಿದ್ದ ಹಾಗೂ ಕೆಲವನ್ನ ಅಲ್ಲಲ್ಲಿ ಎಸ್ದು ಬರ್ತಿದ್ದ. ಆದರೆ ಪ್ರತಿದಿನ ವಾಸನೆ ಜಾಸ್ತಿಯಾಗಿದ್ದನ್ನ ನೋಡದಂತ ಆ ಯುವಕನಿಗೆ ಇಲ್ಲೇನೋ ನಡೆಯಬಾರದು ನಡೆದಿದೆ ಅಂತ ಅನ್ಸತೊಡಗಿತ್ತು. ಅವನು ಅಕ್ಕಪಕ್ಕದ ಒಂದೊಂದೇ ಫ್ಲಾಟ್ ಬಳಿ ಹೋಗಿ ಎಲ್ಲೆಲ್ಲಿ ಹೆಚ್ಚು ವಾಸನೆ ಬರ್ತಿದೆ ಅಂತ ಪರೀಕ್ಷೆ ಮಾಡತೊಡಗಿದ್ದ.
ಈ ಮನೋಜ್ ಹಾಗೂ ಸರಸ್ವತಿ ವಾಸ ಇದ್ದಂತ 704ನೇ ನಂಬರಿನ ಮನೆ ಬಳಿ ಅವನಿಗೆ ಹೆಚ್ಚು ಗಬ್ಬು ವಾಸನೆ ಬರತೊಡಗಿತ್ತು. ಇದೇ ಮನೆಯಲ್ಲಿ ಏನೋ ಆಗ್ಬಾರ್ದದ್ದು ಆಗಿದೆ ಅಂತ ಅನ್ಸಿತ್ತು ಹಾಗೂ ತಕ್ಷಣ ಕಾಲಿಂಗ್ ಬೆಲ್ ಅನ್ನ ಬಾರಿಸ್ತಾ. ಆದ್ರೆ ಎಷ್ಟೊತ್ತಾದ್ರೂ ಕೂಡ ಬಾಗಿಲು ತೆರೆಯಲೇ ಇಲ್ಲ. ಬದಲಿಗೆ ಸ್ಪ್ರೇ ಮಾಡುವಂತ ಸದ್ದು ಕೇಳಿಬರ್ತಿತ್ತು. ಆಗ ಆ ಯುವಕನಿಗೆ ಖಂಡಿತ ಅಲ್ಲೇನೋ ಸಮಸ್ಯೆ ಇದೆ ಅಂತ ಖಚಿತ ಆಯಿತು. ಅವನು ಸೀದಾ ಕೆಳಗೆ ಹೋಗಿ ಅಪಾರ್ಟ್ಮೆಂಟಿನ ಸೆಕ್ಯೂರಿಟಿ ಗಾರ್ಡ್ಗೆ ಫ್ಲಾಟ್ ನಂಬರ್ 704ರ ಓನರ್ ಯಾರು ಹಾಗೂ ಅವರ ಫೋನ್ ನಂಬರ್ ಕೊಡು ಅಂತ ಕೇಳಿದ್ದ. ಯಾಕೆ ಅಂತ ಗಾರ್ಡ್ ಕೇಳಿದಾಗ ಆ ಮನೆಯಿಂದ ಸಾಕಷ್ಟು ಹೊಲಸು ವಾಸನೆ ಬರ್ತಿದೆ, ಅಕ್ಕಪಕ್ಕದ ಮನೆಯವರಿಗೆ ಇರೋದಕ್ಕೆ ಆಗ್ತಿಲ್ಲ, ಬಾಗಿಲನ್ನ ಬಡಿದ್ರು ಕೂಡ ಯಾರು ತೆಗಿತಿಲ್ಲ, ಅದಕ್ಕೆ ಓನರ್ ನಂಬರ್ ಕೊಡು, ಅವ್ರ ಜೊತೆ ಮಾತನಾಡಿ ಆ ಮನೆಯಲ್ಲಿ ಇಲಿ ಸತ್ತಿರಬಹುದು, ಅದನ್ನ ಸ್ವಚ್ಛ ಮಾಡಿ ಅಂತ ಹೇಳ್ತೀನಿ ಅಂತ ಹೇಳಿದ್ದ. ಅಷ್ಟೊತ್ತಿಗೆ ಮನೋಜ್ ಕೆಳಗಿಳಿದು ಬರ್ತಾನೆ. ಆಗ ಆ ಯುವಕ ಕಾಲಿಂಗ್ ಬೆಲ್ ಮಾಡಿದ್ರು ಕೂಡ ಯಾಕೆ ಬಾಗ್ಲನ್ನ ತೆಗಿಲಿಲ್ಲ, ನಿಮ್ಮ ಮನೆಯಲ್ಲಿ ಇಲಿ ಸತ್ತಿರಬಹುದು, ತುಂಬಾ ಹೊಲಸು ವಾಸನೆ ಬರ್ತಿದೆ, ಬನ್ನಿ ಅದನ್ನ ತೆಗೆಯೋಣ ಅಂತ ಮನೋಜ್ಗೆ ಕರೆದಿದ್ದ. ಆಗ ಗಾಬರಿಯಾದಂತ ಮನೋಜ್, ಇಲ್ಲ ನನಗೆ ಕೆಲಸಕ್ಕೆ ಲೇಟ್ ಆಗುತ್ತೆ, ಸಂಜೆ ಮುಂದೆ ನೋಡಿ ಕ್ಲೀನ್ ಮಾಡ್ತೀನಿ, ಮತ್ತೆ ಬೆಲ್ ಮಾಡಬೇಡಿ ಅಂತ ಹೇಳಿ ಹೊರಟು ಹೋಗ್ತಾನೆ. ಇಷ್ಟೆಲ್ಲ ಆದಾಗ ಆ ಹುಡುಗನ ಸಂಶಯ ಇನ್ನಷ್ಟು ಜಾಸ್ತಿ ಆಯ್ತು. ನೇರವಾಗಿ ಮಾಲೀಕನ ನಂಬರ್ ತಗೊಂಡು ಓನರ್ಗೆನೆ ಫೋನ್ ಮಾಡಿದ್ದ. 4-5 ಅಂತಸ್ತಿನ ಮೇಲೆ ವಾಸ ಇದ್ದಂತ ಮಾಲೀಕ ಕೆಳಗಿಳಿದು ಬಂದು ನೋಡ್ತಾನೆ. 704ನೇ ನಂಬರ್ ಮನೆಯಲ್ಲಿ ತೀವ್ರವಾಗಿ ವಾಸನೆ ಬರ್ತಿದ್ದು ಅವ್ರಿಗೆ ಗೊತ್ತಾಗುತ್ತೆ. ಇದು ಖಂಡಿತ ಇಲಿ ಅಥವಾ ಇತರ ಪ್ರಾಣಿ ಸತ್ತ ವಾಸನೆ ಅಲ್ಲ, ಇಲ್ಲೇನೋ ಸಮಸ್ಯೆ ಇದೆ ಅಂತ ಅನ್ಸಿ ಅವರು ಪೊಲೀಸರಿಗೆ ಫೋನ್ ಮಾಡ್ತಾರೆ. ಪೊಲೀಸರು ಬಂದು ಮನೆಯ ಕದವನ್ನ ಮುರಿದು ಒಳ ಹೋದಾಗ ಮೂರ್ಛೆ ಹೋಗೋದೊಂದೇ ಬಾಕಿ ಇತ್ತು. ಮನೆಯ ಹಾಲ್ನಲ್ಲಿ ಮರ ಕತ್ತರಿಸುವಂತ ಆ ಗರಗಸ ಬಿದ್ದಿತ್ತು. ರಕ್ತ ಎಲ್ಲಂದರಲ್ಲಿ ಹರಡಿತ್ತು. ಗಬ್ಬು ವಾಸನೆ ಮೂಗಿಗೆ ರಾಚ್ತಾ ಇತ್ತು. ರೂಮ್ನಲ್ಲಿ ಒಂದು ದೊಡ್ಡ ಬಟ್ಟೆ ಬಿದ್ದಿತ್ತು. ಇನ್ನು ಅಡುಗೆ ಮನೆಯನ್ನ ಪ್ರವೇಶ ಮಾಡದಂತ ಪೊಲೀಸರಿಗೆ ಜೀವಮಾನದಲ್ಲಿ ಎಂದೂ ಕೂಡ ನೋಡಿರದಂತ ದೃಶ್ಯ ಕಾಣಿಸಿತ್ತು. ಅಡುಗೆ ಮನೆಯ ಮೂಲೆ ಮೂಲೆಯಲ್ಲಿ, ಫ್ರಿಡ್ಜ್ನಲ್ಲಿ, ಕುಕ್ಕರ್ನಲ್ಲಿ, ಬಕೆಟ್ನಲ್ಲಿ ಕೂಡ ಸರಸ್ವತಿ ದೇಹದ ತುಂಡುಗಳು ಬಿದ್ದಿದ್ವು. 3 ಬಕೆಟ್ನಲ್ಲಿ ಆಸಿಡ್ ಅನ್ನ ತುಂಬಲಾಗಿದ್ದು ಅದರಲ್ಲೂ ಕೂಡ ಕೆಲವು ತುಂಡುಗಳು ಸಿಕ್ಕಿದ್ವು. ಯಾವ ತುಂಡು ಯಾವ ದೇಹದ ಭಾಗ ಎಂಬುದೇ ಗೊತ್ತಾಗದಷ್ಟು ಅವು ಚಿಕ್ಕದಾಗಿದ್ವು, ಕೆಲವು ಬೆಂದಿದ್ವು, ಸುಟ್ಟಿದ್ವು. ಇದನ್ನೆಲ್ಲ ನೋಡಿ ಪೊಲೀಸರೇ ದಂಗಾಗಿ ಹೋಗಿದ್ರು. ನಂತರ ಕೊಲೆಗಾರ ಮನೋಜ್ನನ್ನ ಹಿಡಿಯುವಂತ ಪ್ಲಾನ್ ಸಿದ್ಧ ಆಗುತ್ತೆ. ರಾತ್ರಿ 10 ಗಂಟೆಗೆಲ್ಲ ಈ ಮನೋಜ್ ವಾಪಸ್ ಬಂದಿದ್ದ. ಸತ್ತ ಇಲಿಯನ್ನ ಕ್ಲೀನ್ ಮಾಡ್ತೀನಿ ಅಂತ ಮನೋಜ್ ಆ ಯುವಕನಿಗೆ ಹೇಳಿದ್ರಿಂದ ಪೊಲೀಸರು ಆ ಯುವಕನನ್ನ ತಮ್ಮ ಬಳಿ ಇಟ್ಕೊಂಡು ಯಾವುದೇ ಫೋನ್ ಬಂದ್ರೂ ಕೂಡ ರಿಸೀವ್ ಮಾಡದಂತೆ ಹೇಳಿದ್ರು. ಆಮೇಲೆ ಅಪಾರ್ಟ್ಮೆಂಟಿನ ಹೊರಗಡೆ ಜಮಾಯಿಸಿದಂತ ಜನರನ್ನ ಚದುರಿಸಿ ಅಲ್ಲಿ ಏನು ಕೂಡ ನಡೆದೇ ಇಲ್ಲ ಎಂಬುವ ಹಾಗೆ ಮಾಡುವಂತೆ ಪ್ರಯತ್ನ ಮಾಡಿದ್ರು. ರಾತ್ರಿ 10 ಗಂಟೆಗೆ ಬರ್ತೀನಿ ಅಂತ ಹೇಳಿದಂತ ಮನೋಜ್ ಅದಕ್ಕೂ ಮೊದಲೇ ಮನೆಗೆ ಬಂದಿದ್ದ. ಲಿಫ್ಟ್ ಬಳಿ ಬಂದು ತನ್ನ ಫ್ಲಾಟ್ಗೆ ಹೋಗೋದಕ್ಕೆ ತಯಾರಾದವನಿಗೆ ಇಲ್ಲಿ ಏನೋ ನಡೆದಿದೆ ಎಂಬ ಸಂಶಯ ಕಾಡತೊಡಗಿತ್ತು. ದಿನನಿತ್ಯದ ಮಾಮೂಲಿ ಗದ್ದಲ ಇಲ್ಲಿ ಇರದೆ ಒಂಥರ ಸ್ಮಶಾನ ಮೌನ ಆವರಿಸಿತ್ತು. ಇದು ಅವನಲ್ಲಿ ಮತ್ತಷ್ಟು ಡೌಟನ್ನ ಹುಟ್ಟಾಕ್ತು. ಏನೋ ಎಡವಟ್ಟಾಗಿದೆ, ಮನೆಗೆ ಹೋಗೋದು ಬೇಡ ಅಂತ ನಿರ್ಧರಿಸಿ ಲಿಫ್ಟ್ ಅನ್ನ ಬಂದ್ ಮಾಡಿ ಮೇನ್ ಗೇಟ್ನತ್ತ ಓಡತೊಡಗಿದ್ದ. ತಕ್ಷಣ ಫ್ಲಾಟ್ ಮಾಲೀಕ ಅವನೇ ಮನೋಜ್ ಅಂತ ತೋರಿಸಿದಾಗ ಅಡಗಿ ಕುಳಿದಿದ್ದಂತ ಪೊಲೀಸರು ಬೆನ್ನತ್ತಿ ಅವನನ್ನ ಹಿಡಿದಿದ್ರು. ಮನೋಜ್ನನ್ನ ಮನೆ ಒಳಗೆ ಕರೆತಂದು ಏನಿದು ಅಂತ ಕೇಳಿದಾಗ ಅವನು ಮೊದಲು ಅವೆಲ್ಲ ಪ್ರಾಣಿಯ ದೇಹದ ತುಂಡುಗಳು ಅಂತ ವಾದಿಸಿದ್ದ. ಕೊನೆಗೆ ಒಂದು ಬಕೆಟ್ ಬಳಿ ಬಿದ್ದಿದ್ದಂತ ಮಹಿಳೆಯ ಜಡೆಯ ತುಂಡನ್ನು ತೋರಿಸಿದಾಗ ಅವನು ಅನಿವಾರ್ಯವಾಗಿ ಅದು ಮಾನವ ದೇಹ ಅಂತ ಒಪ್ಕೊಂಡ. ಯಾಕೆ ಈ ರೀತಿ ಮಾಡಿದೆ ಅಂತ ಕೇಳಿದಾಗ ತನ್ನ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡಿದ್ದ. ಇಬ್ಬರ ನಡುವೆ ಜಗಳ ಇದ್ದದ್ದು ನಿಜ, ಆದ್ರೆ ಆಕೆ ವಿಷ ಸೇವಿಸಿ ಪ್ರಾಣ ಬಿಟ್ಲು. ಆಗ ನಾನು ನನ್ನ ಮೇಲೆ ಆರೋಪ ಬರದೇ ಇರ್ಲಿ ಅಂತ ಹೆದರಿ ಆಕೆ ದೇಹವನ್ನ ಹೀಗೆ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ಹೇಳಿದ್ದ. ಇದನ್ನ ಪೊಲೀಸರು ಮೊದಲು ಇರಬಹುದೇನೋ ಅಂತ ನಂಬಿದ್ರು. ಆದ್ರೆ ನಂತರ ಅವನ ಫೋನನ್ನ ಪರಿಶೀಲನೆ ಮಾಡಿದಾಗ ಸರಸ್ವತಿ ಮಾತ್ರವಲ್ಲದೆ ಅವನು ತುಂಬಾ ಜನ ಯುವತಿಯರ ಜೊತೆ ಸಂಪರ್ಕದಲ್ಲಿ ಇದ್ದದ್ದು ಗೊತ್ತಾಗುತ್ತೆ. 56 ವರ್ಷದ ಅವನಿಗೆ ಸಾಕಷ್ಟು ಜನ ಗರ್ಲ್ ಫ್ರೆಂಡ್ಗಳು ಇದ್ರು. ಪೊಲೀಸರು ಇದನ್ನೆಲ್ಲ ನೋಡಿದಾಗ ಇಲ್ಲಿ ಬೇರೆ ಏನೋ ಆಗಿದೆ ಅಂತ ಭಾವಿಸಿದ್ರು. ಪೊಲೀಸರು ತಮ್ಮದೇ ಭಾಷೆಯಲ್ಲಿ ತನಿಖೆಯನ್ನ ಮಾಡಿದಾಗ ಅವನು ತನ್ನ 2ನೇ ತಪ್ಪೊಪ್ಪಿಗೆಯನ್ನ ಕೊಟ್ಟಿದ್ದ. ನಾನು ದುಡ್ಡನ್ನ ಖರ್ಚು ಮಾಡುವಂತ ವಿಷಯದಲ್ಲಿ ಹಾಗೂ ನಾನು ರಾತ್ರಿ ಲೇಟಾಗಿ ಮನೆಗೆ ಬರೋದ್ರ ಬಗ್ಗೆ ಸರಸ್ವತಿಗೆ ತಕರಾರಿತ್ತು. ನಾನು ಬೇರೆ ಹುಡುಗಿಯೊಂದಿಗೆ ಇರ್ತೀನಿ ಅಂತ ವಾದಿಸತೊಡಗಿದ್ಲು. ಇದೇ ಕಾರಣಕ್ಕೆ ಸಾಕಷ್ಟು ಸಲ ಜಗಳ ಆಗ್ತಿತ್ತು. ಈ ಜಗಳ ಹೆಚ್ಚಾದಾಗ ತುಂಬಾ ಪೊಸೆಸಿವ್ ಆಗಿದ್ದಂತಹ ಸರಸ್ವತಿ ತನ್ಗೆ ಏನಾದ್ರೂ ಮಾಡಬಹುದು ಅಂತ ಖಚಿತವಾಗಿ ಅನ್ಸಿತ್ತು. ಆಕೆ ನನ್ಗೆ ಏನಾದ್ರೂ ಮಾಡುವಂತ ಮೊದಲೇ ನಾನೇ ಆಕೆಯನ್ನ ಕೊಲ್ಲೋದು ಅನಿವಾರ್ಯ ಅಂತ ಅನ್ಸಿ ಕೊಂದಿದ್ದೆ ಅಂತ ಈ ಮನೋಜ್ ಹೇಳಿಕೆ ಕೊಟ್ಟ. ಸರಸ್ವತಿ ನನ್ನ ಹೆಂಡತಿ ಅಥವಾ ಪ್ರಿಯತಮೆ ಅಲ್ಲ, ಆಕೆ ನನ್ನ ಮಗಳು ಅಂತನೂ ಕೂಡ ಆತ ಮತ್ತೊಂದು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದ. ವಾಸ್ತವದಲ್ಲಿ ನಾನು ಸರಸ್ವತಿಯನ್ನ ಮುಟ್ಟಿಲ್ಲ, ನಮ್ಮ ನಡುವೆ ದೈಹಿಕ ಸಂಬಂಧ ಆಗೇ ಇಲ್ಲ. ಯಾಕೆಂದ್ರೆ ನನಗೆ ಹಿಂದೊಮ್ಮೆ ಆಘಾತವಾಗಿ ಸಾಕಷ್ಟು ರಕ್ತ ಹೋಗಿತ್ತು. ಆಗ ಆಸ್ಪತ್ರೆಯವರು ನನಗೆ ರಕ್ತವನ್ನು ಹಾಕುವಾಗ HIV ಪಾಸಿಟಿವ್ ಇರುವಂತ ರಕ್ತವನ್ನು ಕೂಡ ಹಾಕಿದ್ದಾರೆ. ನನ್ನಿಂದ ಇನ್ನೊಬ್ಬರಿಗೆ ಆ ರೋಗ ಅಂಟಬಾರದು ಅಂತ ನಾನು ಆಕೆಯನ್ನ ಮುಟ್ಟಿಲ್ಲ ಅಂತಾನೂ ಕೂಡ ಆತ ಹೇಳಿದ್ದ. ಆದ್ರೆ ಅವನು ಅನೇಕ ಹುಡುಗಿಯರ ಜೊತೆ ನಡೆಸಿದಂತ ಸಂಭಾಷಣೆಯನ್ನ ಕೇಳಿದ್ರೆ ಅದೆಲ್ಲ ಸುಳ್ಳು ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ವೀಕ್ಷಕರೇ, ಇಲ್ಲಿ ನಡೆದಂತ ಘಟನೆಗಳನ್ನೆಲ್ಲ ನಿಮ್ಮ ಮುಂದೆ ಹೇಳಿದ್ದೇನೆ. ಇಂಥ ಘಟನೆಗಳು ಸಾಕಷ್ಟು ಆಗ್ತಾವಾದರೂ ಜನ ಬುದ್ಧಿ ಕಲಿತಿಲ್ಲ. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರುವಂತ ಪಾಶ್ಚಾತ್ಯ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚುತ್ತಾ ಇದ್ದಾವೆ. ಹಿರಿಯರ ಸಮ್ಮುಖದಲ್ಲಿ ಮದುವೆಯ ಪವಿತ್ರ ಬಂಧನದಲ್ಲಿ ಇರೋರೆ ಎಷ್ಟೋ ಸಲ ಎಡವಿರುವಾಗ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಸಿಲುಕೋರು ಬಹುಬೇಗ ಬಲಿಯಾಗ್ತಾರೆ ಅಥವಾ ಅಪರಾಧ ಎಸಗ್ತಾರೆ ಎಂಬುದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.